ಈಗ ಮಳೆ ಈ ವರ್ಷ ಮಳೆನೇ ಇಲ್ಲ. ಈ ವರ್ಷ ತಾವೆಲ್ಲ ನೋಡಿದ್ರಿ, ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದರಿಂದ ಸಂದರ್ಭದಲ್ಲಿ ಇವತ್ತು ನಾನು ಕೃಷಿ ಇಲಾಖೆಯವ್ರಿಗೆ ಒಂದು ತುರ್ತು ಸಭೆ ಕರಿಬೇಕು, ರೈತರನ್ನೆಲ್ಲ ಒಂದು ಸಂಪರ್ಕಿಸಿ ಒಂದು ಚರ್ಚೆ ಮಾಡಬೇಕು ಅಂತ ಹೇಳಿ ಇವತ್ತು ಮೆಕ್ಕೆಜೋಳಕ್ಕೂ ಕೂಡ ರೋಗ ಬಂದಿರೋದ್ರಿಂದ ಇದು ಭಾಳಷ್ಟು ಒಂದು ಸುದೀರ್ಘವಾಗಿ ಚರ್ಚೆನೂ ಕೂಡ ನಡೀತು. ರೈತರು ಕೂಡ ಬಂದಿದ್ದರು. ಪರ್ಯಾಯವಾಗಿ ಬೇರೆ ಬೆಳೆ ಸ್ವಲ್ಪ ಹಲವಾರು ವರ್ಷಗಳಿಂದ ಮೆಕ್ಕೆಜೋಳಕ್ಕೆ ಏನು ಬೆಳೆನ ಬೆಳೀತಾ ಇದ್ರು, ಹಾಗಾಗಿ ಪರ್ಯಾಯವಾಗಿ ಬೇರೆ ಬೆಳೆ ಕೆಲವು ವರ್ಷ ಈ ಒಂದು ವರ್ಷ ಬೇರೆ ಬೆಳೆನ ಬೆಳಿಬೇಕು ಅಂತ ಇದನ್ನು ನಿಟ್ಟಿನಲ್ಲಿ ಇವತ್ತು ಜಂಟಿ ನಿರ್ದೇಶಕರು ಹಲವಾರು ಚರ್ಚೆ ಮತ್ತು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಇದು ಪರ್ಯಾಯವಾಗಿ ರಾಗಿನೇ ಬೆಳೆದ್ರೆ ಮುಂದಿನ ವರ್ಷ ಅಥವಾ ಮೆಕ್ಕೆಜೋಳನೂ ಕೂಡ ಬೆಳಿಬಾರ್ದು ಅಂತ ಏನಿಲ್ಲ. ಯಾಕೆಂದರೆ ಇವತ್ತು ಏನು ಜಾನುವಾರು ಹಸುಗಳಿಗೆ ಅದೇ ಒಂದು ಮೇವಾಗಿರೋದ್ರಿಂದ 4 ಸಾಲು ಏನು ಮೆಕ್ಕೆಜೋಳ ಬೆಳೆದ್ರೆ ಮತ್ತು ಇನ್ನೊಂದು 3 ಸಾಲು ತೊಗರಿನ ಹಾಕಿ ಅಂತ ಅವರು ಭಾಳಷ್ಟು ಸುದೀರ್ಘವಾಗಿ ಅವರು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ರೈತರು ಕೂಡ ಅದಕ್ಕೆ ಏನು ಎಲ್ಲ ಒಂದು ಸಲಹೆ ಸೂಚನೆ ಪಡೆದು ಪರ್ಯಾಯ ಒಂದು ಬೆಳೆನ ಏನು ಮಾಡಲಿಕ್ಕೆ ಅವರು ಕೂಡ ಒಂದು ಸುದೀರ್ಘವಾದ ಚರ್ಚೆ ನಡೆದಿದೆ. ಆರೋಗ್ಯಕರವಾದ ಚರ್ಚೆ ಕೂಡ ಆಯಿತು. ರೈತರು ಆತಂಕ ಸಂಕಷ್ಟ ಎರಡು ಮಳೆ ಕಾರಣ ಪರ್ಯಾಯ ಬೆಳೆ ಬೆಳೆಯುತ್ತೆ ಅಂತ ಆದರೆ ಅವರ ನಿರೀಕ್ಷೆ ಮತ್ತು ಇದು ಆಗಲ್ಲ. ಇಲ್ಲ, ಪರ್ಯಾಯ ಬೆಳೆ ಅಂದರೆ ಅದು ಮೆಕ್ಕೆಜೋಳ ಬೆಳಿಲೇಬಾರ್ದು ಅಂತೇನು ಹೇಳಿಲ್ಲ. 4 ಸಾಲು ಮೆಕ್ಕೆಜೋಳ ಹಾಕಿ ಇನ್ನೊಂದು 3 ಸಾಲು ಅವರು ತೊಗರಿ ಹಾಕಿ ಇದಾದರೆ ಸ್ವಲ್ಪ ಏನು ರೋಗ ಬರೋಂಥದ್ದು ಅವಾಯ್ಡ್ ಆಗುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಇವತ್ತು ಆಲೂಗಡ್ಡೆ ತಮಗೆ ಗೊತ್ತಿದೆ, ಹಾಸನ ಜಿಲ್ಲೆ ಅಂದರೆ ಆಲೂಗಡ್ಡೆಗೆ ಭಾಳ ಒಂದು ಪ್ರಸಿದ್ಧ ಆದಂಥ ಆಲೂಗಡ್ಡೆ ಬೆಳೆ. ಇವತ್ತು 40,000 ಹೆಕ್ಟೇರ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇದ್ದಂಥದ್ದು ಇವತ್ತು 4,000 ಹೆಕ್ಟೇರ್ ಕೂಡ ಇಲ್ಲ ಇವತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಹವಾಮಾನ ಇದನ್ನು ಕೂಡ ನಾವೆಲ್ಲ ನೋಡಬೇಕಲ್ಲ. ಹಾಗಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮೆಕ್ಕೆಜೋಳ ಹಾಕಬಾರ್ದು ಅಂತೇನು ಹೇಳಿಲ್ಲ ಅವರು. ಬೇರೆ ಬೇರೆ ಥರ ಒಂದು ಇದನ್ನು ನಾವು ಕೂಡ ಮಾಡಬೇಕು ಪರ್ಯಾಯವಾಗಿ. ಮತ್ತು ತರಕಾರಿ ಬೆಳೆಯುವಂಥದ್ದು ಭಾಳಷ್ಟು ತರಕಾರಿಗೆ ಕೂಡ ಭಾಳಷ್ಟು ಬೇಡಿಕೆ ಇದೆ. ಹಾಗಾಗಿ ಹಲವಾರು ಚರ್ಚೆಗಳಾಗಿದೆ. ಈಗ ಮಳೆ ಈ ವರ್ಷ ಮಳೆನೇ ಇಲ್ಲ. ಈ ವರ್ಷ ತಾವೆಲ್ಲ ನೋಡಿದ್ರಿ, ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದರಿಂದ ಸಂದರ್ಭದಲ್ಲಿ ಇವತ್ತು ನಾನು ಕೃಷಿ ಇಲಾಖೆಯವ್ರಿಗೆ ಒಂದು ತುರ್ತು ಸಭೆ ಕರಿಬೇಕು, ರೈತರನ್ನೆಲ್ಲ ಒಂದು ಸಂಪರ್ಕಿಸಿ ಒಂದು ಚರ್ಚೆ ಮಾಡಬೇಕು ಅಂತ ಹೇಳಿ ಇವತ್ತು ಮೆಕ್ಕೆಜೋಳಕ್ಕೂ ಕೂಡ ರೋಗ ಬಂದಿರೋದ್ರಿಂದ ಇದು ಭಾಳಷ್ಟು ಒಂದು ಸುದೀರ್ಘವಾಗಿ ಚರ್ಚೆನೂ ಕೂಡ ನಡೀತು. ರೈತರು ಕೂಡ ಬಂದಿದ್ದರು. ಪರ್ಯಾಯವಾಗಿ ಬೇರೆ ಬೆಳೆ ಸ್ವಲ್ಪ ಹಲವಾರು ವರ್ಷಗಳಿಂದ ಮೆಕ್ಕೆಜೋಳಕ್ಕೆ ಏನು ಬೆಳೆನ ಬೆಳೀತಾ ಇದ್ರು, ಹಾಗಾಗಿ ಪರ್ಯಾಯವಾಗಿ ಬೇರೆ ಬೆಳೆ ಕೆಲವು ವರ್ಷ ಈ ಒಂದು ವರ್ಷ ಬೇರೆ ಬೆಳೆನ ಬೆಳಿಬೇಕು ಅಂತ ಇದನ್ನು ನಿಟ್ಟಿನಲ್ಲಿ ಇವತ್ತು ಜಂಟಿ ನಿರ್ದೇಶಕರು ಹಲವಾರು ಚರ್ಚೆ ಮತ್ತು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಪರ್ಯಾಯವಾಗಿ ರಾಗಿನೇ ಬೆಳೆದ್ರೆ ಮುಂದಿನ ವರ್ಷ ಅಥವಾ ಮೆಕ್ಕೆಜೋಳನೂ ಕೂಡ ಬೆಳಿಬಾರ್ದು ಅಂತ ಏನಿಲ್ಲ. ಯಾಕೆಂದರೆ ಇವತ್ತು ಏನು ಜಾನುವಾರು ಹಸುಗಳಿಗೆ ಅದೇ ಒಂದು ಮೇವಾಗಿರೋದ್ರಿಂದ 4 ಸಾಲು ಏನು ಮೆಕ್ಕೆಜೋಳ ಬೆಳೆದ್ರೆ ಮತ್ತು ಇನ್ನೊಂದು 3 ಸಾಲು ತೊಗರಿನ ಹಾಕಿ ಅಂತ ಅವರು ಭಾಳಷ್ಟು ಸುದೀರ್ಘವಾಗಿ ಅವರು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ರೈತರು ಕೂಡ ಅದಕ್ಕೆ ಏನು ಎಲ್ಲ ಒಂದು ಸಲಹೆ ಸೂಚನೆ ಪಡೆದು ಪರ್ಯಾಯ ಒಂದು ಬೆಳೆನ ಏನು ಮಾಡಲಿಕ್ಕೆ ಅವರು ಕೂಡ ಒಂದು ಸುದೀರ್ಘವಾದ ಚರ್ಚೆ ನಡೆದಿದೆ. ಆರೋಗ್ಯಕರವಾದ ಚರ್ಚೆ ಕೂಡ ಆಯಿತು. ರೈತರು ಆತಂಕ ಸಂಕಷ್ಟ ಎರಡು ಮಳೆ ಕಾರಣ ಪರ್ಯಾಯ ಬೆಳೆ ಬೆಳೆಯುತ್ತೆ ಅಂತ ಆದರೆ ಅವರ ನಿರೀಕ್ಷೆ ಮತ್ತು ಇದು ಆಗಲ್ಲ. ಇಲ್ಲ, ಪರ್ಯಾಯ ಬೆಳೆ ಅಂದರೆ ಅದು ಮೆಕ್ಕೆಜೋಳ ಬೆಳಿಲೇಬಾರ್ದು ಅಂತೇನು ಹೇಳಿಲ್ಲ. 4 ಸಾಲು ಮೆಕ್ಕೆಜೋಳ ಹಾಕಿ ಇನ್ನೊಂದು 3 ಸಾಲು ಅವರು ತೊಗರಿ ಹಾಕಿ ಇದಾದರೆ ಸ್ವಲ್ಪ ಏನು ರೋಗ ಬರೋಂಥದ್ದು ಅವಾಯ್ಡ್ ಆಗುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಇವತ್ತು ಆಲೂಗಡ್ಡೆ ತಮಗೆ ಗೊತ್ತಿದೆ, ಹಾಸನ ಜಿಲ್ಲೆ ಅಂದರೆ ಆಲೂಗಡ್ಡೆಗೆ ಭಾಳ ಒಂದು ಪ್ರಸಿದ್ಧ ಆದಂಥ ಆಲೂಗಡ್ಡೆ ಬೆಳೆ. ಇವತ್ತು 40,000 ಹೆಕ್ಟೇರ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇದ್ದಂಥದ್ದು ಇವತ್ತು 4,000 ಹೆಕ್ಟೇರ್ ಕೂಡ ಇಲ್ಲ ಇವತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಹವಾಮಾನ ಇದನ್ನು ಕೂಡ ನಾವೆಲ್ಲ ನೋಡಬೇಕಲ್ಲ. ಹಾಗಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮೆಕ್ಕೆಜೋಳ ಹಾಕಬಾರ್ದು ಅಂತೇನು ಹೇಳಿಲ್ಲ ಅವರು. ಬೇರೆ ಬೇರೆ ಥರ ಒಂದು ಇದನ್ನು ನಾವು ಕೂಡ ಮಾಡಬೇಕು ಪರ್ಯಾಯವಾಗಿ. ಮತ್ತು ತರಕಾರಿ ಬೆಳೆಯುವಂಥದ್ದು ತರಕಾರಿಗೆ ಕೂಡ ಭಾಳಷ್ಟು ಬೇಡಿಕೆ ಇದೆ. ಹಾಗಾಗಿ ಹಲವಾರು ಚರ್ಚೆಗಳಾಗಿದೆ.